ನಮಸ್ಕಾರ ಬಂಧುಗಳೇ, ತುಮಕೂರಿನ ಗುಬ್ಬಿರಣೆ ಕಲಾಕ್ಷೇತ್ರ ಇದು. ನೋಡಿ, ಇವತ್ತು ಕೂಡ ನಾಟಕ ಪ್ರದರ್ಶನ ಇದೆ. ಯಾವಾಗಲೂ ಸರ್ವೇಸಾಮಾನ್ಯ ರಜಾ ಆಗಲಿ, ಭಾನುವಾರ ಆಗಲಿ, ಹಬ್ಬದ ರಜಾಗಳಾಗಲಿ ಎಲ್ಲ ಸಾಮಾನ್ಯ ಇದ್ದೇ ಇರ್ತವೆ. ನೋಡಿ, ಎಲ್ಲ ತೋರಿಸ್ತಾ ಇದ್ದೀನಿ. ಇವತ್ತು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ. ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಮುಂದಿನ ಡೇಟು ಕೂಡ ಇಲ್ಲೇ ಕೊಡ್ತಾರೆ, ಫ್ಲೆಕ್ಸ್ ಎಲ್ಲ ಹಾಕ್ಬಿಡ್ತಾರೆ. ಚೆನ್ನಾಗಾಗುತ್ತೆ ಕಾರ್ಯಕ್ರಮದಲ್ಲಿ. ಯಾವುದೇ ರೀತಿ ಅಡಚಣೆ ಇಲ್ಲ ಬಿಡ್ರಿ. ಇಲ್ಲಿ ಫೀಲ್ಡ್ ಆಗ್ಬೋದು, ಮತ್ತೊಂದು ಇನ್ನೊಂದು ಹೊರಗಡೆಯಿಂದ ಬಂದು ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ಅವಕಾಶ ಇದೆ. ವೆಹಿಕಲ್ಸಿಗೆಲ್ಲ ತುಂಬ ತೊಂದರೆ ಏನಿಲ್ಲ, ಚೆನ್ನಾಗಾಗಿದೆ, ತೊಂದರೆ ಏನಿಲ್ಲ. ನೋಡಿ ನೋಡಿರಿ, 15ನೇ ತಾರೀಕು 1:29 ಕೆಲವೆಲ್ಲ ಇದ್ದೇ ಇರ್ತಾವೆ, ಆಲ್ಮೋಸ್ಟ್ ಅಲ್ಲೂ ಇದ್ದೇ ಇರ್ತವೆ. ನೋಡಿ, ಇದೇ ಗುಬ್ಬಿರಣೆ ಕಲಾಕ್ಷೇತ್ರ. ಫೀಲ್ಡೆಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಬಾತ್ರೂಮಿಂದೊಂದು ಸರಿಪಡಿಸ್ತಾ ಇಲ್ಲ ಅವರು. ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಯಾವಾಗ ಬಂದ್ರೂ. ಒಂದು ಸರಿನೂ ಕೂಡ ಏನು ಚೆನ್ನಾಗಿ ಬರ್ತಾಯಿಲ್ಲ. ಅದು ಯಾಕೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ಅಧಿಕಾರಿಗಳು ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಬಾತ್ರೂಮಿಂದ ಸ್ವಲ್ಪ ಕ್ಲೀನ್ ಮಾಡಿದರೆ ತುಂಬ ಎಕ್ಸಸ್, ಇನ್ನೂ ತುಂಬ ಜನ ಬರ್ತಾರೆ. ಅದರಿಂದ ನಾವು ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅನಿಸುತ್ತೆ. ಫಸ್ಟ್ ಬಾತ್ರೂಮ್ ಕ್ಲೀನ್ ಮಾಡಿ ಸ್ವಾಮಿ. ಮಾಡಿ, ಕಾರ್ಯಕ್ರಮಗಳು ಚೆನ್ನಾಗಿ ನಡೀತವೆ. ತುಂಬ ಕಡೆಯವ್ರು ಬರ್ತಾರೆ. ಇಲ್ಲೇ ನಾಟಕ ಪ್ರದರ್ಶನ ಮಾಡಿ ಜನಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಹೋಗ್ತಾ ಇರ್ತಾರೆ. ಅವರಿಗೆ ನಾವು ನಮ್ಮ ಕಡೆಯಿಂದ ಆಗಿರೋ ಸಹಾಯ ಮಾಡಬೇಕಲ್ವ. ನಾವು ಸರ್ಕಾರದಲ್ಲಿದ್ದೀವಿ, ಸರ್ಕಾರದ ಅಧಿಕಾರಿ ಅನ್ನೋದೊಂದು ಬೇಡ. ಕಾನೂನಲ್ಲಿ ಏನಿದೆಯೋ ಅದನ್ನು ನಾವು ಶಿರಸಾವಹಿಸಿ ಮಾಡಿ ಬಾತ್ರೂಮ್ ಕ್ಲೀನ್ ಮಾಡಿಸಿ ಫಸ್ಟು. ನಾವು ಹೇಳ್ತಲೇ ಇದ್ದೀವಿ, ಕೆಟ್ಟ ವಾಸನೆ 3-4 ಕಡೆ ಏನಿದೆಯೋ ಕೆಟ್ಟ ವಾಸನೆ, ಅದನ್ನು ಸರಿಪಡಿಸಿ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ.